ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಡಿ ಬಾಸ್ ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ಇಬ್ಬರು ಪಕ್ಕಾ ದೋಸ್ತಿಗಳು. ಆದರೆ ಈಗ ಪ್ರತ್ಯೇಕ ಕೊಲೆ ಪ್ರಕರಣಗಳಲ್ಲಿ ಅಕ್ಕಪಕ್ಕದ ಸೆಲ್ಗಳು ಸೇರುವಂತಾಗಿದೆ. ವಿಧಿ ಲಿಖಿತವನ್ನು ಯಾರು ತಾನೇ ಬದಲಿಸೋಕ್ಕೆ ಸಾಧ್ಯ? ಮಾಡಿದುಣ್ಣೋ ಮಾರಾಯ ಅನ್ನುವಂತೆ ತೋಟ ಪಟಾಲಂ ನೆಮ್ಮದಿ ಯಾವುದೂ ಇಲ್ಲದಂತಾಗಿದೆ. ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಇತ್ತೀಚೆಗೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ಅಂತ ಪ್ರೂವ್ ಆಗಿದ್ದು, ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ಮಹತ್ವದ ಹಾಗೂ ಐತಿಹಾಸಿಕ ತೀರ್ಪು ಹಣಬಲ ಇರುವವರಿಗೆ, ರಾಜಕಾರಣಿಗಳಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಎಚ್ಚರಿಕೆಯ ಸಂದೇಶವೂ ಆಗಿದೆ. ಸದ್ಯ ವಿನಯ್ ಕುಲಕರ್ಣಿಗೆ ಕೈದಿ ನಂಬರ್ 16,110 ಕೂಡ ನೀಡಲಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ, ನಟ ದರ್ಶನ್ ಇದ್ದ ಸೆಲ್ನ ಪಕ್ಕದ ಸೆಲ್ನಲ್ಲಿಯೇ ವಿನಯ್ ಕುಲಕರ್ಣಿಯನ್ನು ಕೂಡ ಇರಿಸಲಾಗಿದೆಯಂತೆ. ಹೌದು, ಒಂದು ಕಾಲದಲ್ಲಿ ನಟ ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ಇಬ್ಬರು ಸಿಕ್ಕಾಪಟ್ಟೆ ದೋಸ್ತಿಗಳು. ದಾಸ ದರ್ಶನ್ಗೆ ಶೂಟಿಂಗ್, ಡಬ್ಬಿಂಗ್ ಇಲ್ಲದಿದ್ದಾಗ ಬಿಡುವು ಸಿಕ್ಕರೆ ಸಾಕು ಧಾರವಾಡದಲ್ಲಿರೋ ವಿನಯ್ ಕುಲಕರ್ಣಿ ತೋಟದ ಮನೆಗೆ ತೆರಳುತ್ತಿದ್ದರು. ಅಲ್ಲಿ ಸಾಕಷ್ಟು ಕಾಲಕಾಶ ಕಳೆದು ದಚ್ಚು ಸಖತ್ ಮೋಜು ಮಸ್ತಿ ಮಾಡಿಕೊಳ್ಳುತ್ತಿದ್ದರು. ಅಲ್ಲದೆ ಎತ್ತಿನ ಗಾಡಿ ಹತ್ತಿ ಇಬ್ಬರು ದೋಸ್ತಿಗಳು ಸವಾರಿ ಕೂಡ ಹೊರಡುತ್ತಿದ್ದರು. ಹೇಳಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಪ್ರಾಣಿ ಪ್ರಿಯರು. ವಿನಯ್ ಕುಲಕರ್ಣಿ ಕೂಡ ತಮ್ಮ ತೋಟದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ದಾರೆ. ಹಸು, ಕುದುರೆ, ಎಮ್ಮೆ, ಎತ್ತು, ಕೋಳಿ, ಕುರಿ, ಮೇಕೆ ಹೀಗೆ ಅವರ ತೋಟದಲ್ಲಿ ಇರದೇ ಇರುವ ಪ್ರಾಣಿಗಳೇ ಇಲ್ಲ ಎನ್ನುವಂತಾಗಿದೆ. ಅಲ್ಲದೆ ವಿನಯ್ ಒಂದು ಡೈರಿ ಕೂಡ ಮಾಡಿದ್ದಾರೆ. ಗೋಶಾಲೆ ನಡೆಸುವ ಅವರು ಕಾರ್ಯಗಳನ್ನು ಅವಲೋಕಿಸುವ ನಿಟ್ಟಿನಲ್ಲಿ ದರ್ಶನ್ ಆಗಾಗ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ದರ್ಶನ್ ಶಾಸಕ ವಿನಯ್ ಕುಲಕರ್ಣಿ ತೋಟದ ಮನೆಗೆ ತೆರಳಿದಾಗಿಂದ ಸಾಕಷ್ಟು ವಿಡಿಯೋಗಳು ಇಂದಿಗೂ ಅವರಿಬ್ಬರ ನಡುವೆ ಇರುವ ಸ್ನೇಹ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿವೆ. ಆದರೆ ದರ್ಶನ್ ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಆಗಿದೆ. ಪ್ರಮುಖ ಆರೋಪಿಯಾಗಿರೋ ಡಿ ಬಾಸ್ ದರ್ಶನ್ ಕೂಡ ಮರ್ಡರ್ ಕೇಸಿನಲ್ಲಿ ಸೆರೆಮನೆ ಅತಿಥಿಯಾಗಿರೋದು ಕಾಕತಾಳೀಯ. ಮೈಸೂರಿನಲ್ಲಿರೋ ದರ್ಶನ್ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ವಿನಯ್ ಕುಲಕರ್ಣಿ ತೋಟದಿಂದ ತಂದಿರೋ ಅಪರೂಪದ ತಳಿಯ ಕುರಿ, ಮೇಕೆಗಳು ಸಾಕಷ್ಟಿವೆ. ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿ ಎಲೆಕ್ಷನ್ಗೆ ನಿಂತಿದ್ದಾಗ ಅವರ ಪರ ಚುನಾವಣಾ ಪ್ರಚಾರ ಕೂಡ ಜೋರಾಗಿ ಮಾಡಿದ್ರು. ಪರಸ್ಪರ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ ಹಾಗೂ ಅಭಿಮಾನವಿತ್ತು. ಆದರೀಗ ಎಲ್ಲವೂ ಉಲ್ಟಾಪಲ್ಟಾ ಆಗಿಬಿಟ್ಟಿದೆ. ಜೈಕಾರ ಹಾಕೋರಿಲ್ಲ, ಶಿಳ್ಳೆ ಚಪ್ಪಾಳೆ ಹೊಡೆಯೋರಿಲ್ಲ, ನೀವು ಮಾಡಿದ್ದೇ ಸರಿ ಒಡೆಯ ಅಂತ ಹುರಿದುಂಬಿಸೋ ಪಟಾಲಂ ಇಲ್ಲ. ತೋಟ, ಅದರಲ್ಲಿ ಇಷ್ಟದ ಪ್ರಾಣಿ ಪಕ್ಷಿಗಳನ್ನು ನೋಡುವಂತಿಲ್ಲ. ಮನೆಯೂಟ, ಎಸಿ ಕಾರ್, ಕ್ಯಾರವಾನ್ ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಅನ್ನೋದೇ ಇಲ್ಲ. ಕಷ್ಟ ಸುಖ ಹಂಚಿಕೊಳ್ಳೋಕ್ಕೆ ಮತ್ಯಾರನ್ನೂ ಮಾತಾಡಿಸೋಕ್ಕೂ ಬಿಡಲ್ಲ. ಹೀಗೆ ಅಕ್ಷರಶಃ ಪಂಜರದ ಪಕ್ಷಿಗಳಾಗಿ ಬಿಟ್ಟಿದ್ದಾರೆ ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ. ಸದ್ಯ ಇಬ್ಬರು ಕ್ವಾರಂಟೈನ್ ಸೆಲ್ಗಳಲ್ಲಿ ವಾಸವಿದ್ದು, ಸದ್ಯದಲ್ಲೇ ವಿನಯ್ ಕುಲಕರ್ಣಿಯನ್ನು ಬೇರೆ ಸೆಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಅದೇನೇ ಇರಲಿ, ಕಾನೂನಿನ ಮುಂದೆ ಯಾವ ಸ್ಟಾರ್ಡಮ್, ಯಾವ ಅಧಿಕಾರ ಕೂಡ ವರ್ಕ್ ಆಗಲ್ಲ ಅನ್ನೋದು ಸಾಬೀತಾಗಿದೆ. ಸೊ, ತಪ್ಪು ಮಾಡುವ ಮುನ್ನ ಎಚ್ಚರ ಇರಲಿ ಅನ್ನೋದು ಇವರಿಬ್ಬರ ವಿಷಯದಲ್ಲಿ ನೀತಿ ಪಾಠವಾಗಿದೆ.